ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಾನು ಇವತ್ತ ನಮ್ಮ ದೇಶಕ್ಕೆ ದೊರಕಿರುವಂತಹ ಮಹಾನ್ ಕ್ರಿಕೆಟ್ ಪ್ರತಿಭೆಯ ಬಗ್ಗೆ ಮಾತನಾಡಲೇಬೇಕು ಅಂತ ಕೂತಿದ್ದೀನಿ. ನನಗೂ ಕೂಡ ಕ್ರಿಕೆಟ್ ಬಗ್ಗೆ ಕಳೆದ 45-50 ವರ್ಷಗಳಿಂದ ಆಸಕ್ತಿ ಇದೆ. ಆರಂಭದಲ್ಲಿ ನಾನು ರೇಡಿಯೋದಲ್ಲಿ ಕ್ರಿಕೆಟ್ ಕೇಳ್ತಾ ಇದ್ದೆ, ಅಥವಾ ಎಲ್ಲಾದ್ರೂ ರೇಡಿಯೋದಲ್ಲಿ ಕ್ರಿಕೆಟ್ ಕಾಮೆಂಟ್ರಿ ಬರ್ತಾ ಇತ್ತು ಅಂದ್ರೆ ಅಲ್ಲಿ ಹೋಗಿ ನಿಲ್ತಾ ಇದ್ದೆ, ಕೇಳ್ತಾ ಇದ್ದೆ, ಆಸಕ್ತಿ ಇತ್ತು. ನಂತರ ಸುಮಾರು 10-12 ವರ್ಷಗಳ ನಂತರ ಕ್ರಿಕೆಟ್ ಆಡಲಿಕ್ಕೆ ಆರಂಭ ಮಾಡಿದೆ. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ನನಗೆ. ಆಮೇಲೆ ನನಗೆ 22 ವಯಸ್ಸಿನಲ್ಲಿ ನೌಕರಿ ಬಂತು. ನೌಕರಿ ಬಂದ ಮೇಲೆ ಕೂಡ ನಾನು ಒಂದು ಕ್ರಿಕೆಟ್ ಟೀಮ್ ಮಾಡಿಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ ನಾವು. ಕ್ರಿಕೆಟ್ ಹುಚ್ಚು ಬಹಳ ನನಗೆ. ಈಗ ನನಗೆ 66 ವಯಸ್ಸಾಗಿದ್ರು ಕೂಡ ಬಾಲಿಂಗ್ ಮಾಡ್ಬೇಕು ಅಂತ ಆಸೆ ಆಗುತ್ತೆ. ಅಷ್ಟು ಆಸಕ್ತಿ ನನಗೆ. ಎಸ್ಪೆಷಲಿ ನನಗೆ ಬಾಲಿಂಗ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ದೆ, ಬಟ್ ಅಷ್ಟೊಂದು ಹಾರ್ಡ್ ಹಿಟ್ಟರ್ ನಾನಲ್ಲ. ಸುಮ್ಮನೆ ಪ್ಲೇಡ್ ಮಾಡಿ ಒಂದಷ್ಟು ರನ್ನುಗಳನ್ನ ಮಾಡ್ತಾ ಇದ್ದೆ, ವಿಕೆಟ್ ಸೇವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಆದ್ರೆ ನೋಡಿ, ನಮ್ಮ ದೇಶಕ್ಕೆ ಎಂಥ ಒಂದು ಅದ್ಭುತ ಕ್ರಿಕೆಟ್ ಪ್ರತಿಭೆ ದೊರಕಿದೆ ನೋಡಿ. ವೈಭವ ಸೂರ್ಯವಂಶಿ. ಇವರ ತಂದೆ ತಾಯಿಗಳು ಮಹಾನ್ ಪುಣ್ಯಾತ್ಮರು. ಅಷ್ಟೇ ಅವರು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ದಾರೆ. ಹೀಗಾಗಿ ತಮ್ಮ ಮಗನಿಗೆ ಕ್ರಿಕೆಟ್ ಕಲಿಸುವುದರ ಜೊತೆಗೆ ಸಂಸ್ಕಾರವನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ವೈಭವ ಸೂರ್ಯವಂಶಿಯವರು ಪಬ್ಲಿಕ್ ನಲ್ಲಿದ್ದಾಗೂ ಕೂಡ, ಕ್ರಿಕೆಟ್ ಮೈದಾನದಲ್ಲಿದ್ದಾಗೂ ಕೂಡ ಯಾರಾದರೂ ತನಗಿಂತ ಹಿರಿಯರು ಕ್ರಿಕೆಟ್ ಅಭಿಮಾನಿಗಳು ಅಥವಾ ಕ್ರಿಕೆಟ್ ಪ್ಲೇಯರ್ಗಳು ಯಾರೇ ಭೇಟಿಯಾದ್ರೂ ಕೂಡ ಅವರ ಪಾದಗಳಿಗೆ ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡುವಂತಹ ಮಹಾನ್ ಸಂಸ್ಕಾರ ಇದೆ ವೈಭವ ಸೂರ್ಯವಂಶಿಗೆ. ಇದು ಬಹಳ ಒಳ್ಳೆಯ ಒಂದು ವಿಚಾರ. ನಮ್ಮ ದೇಶಕ್ಕೆ ದೊರಕಿರ್ತಕ್ಕಂತಹ ಮಹಾನ್ ಚೈತನ್ಯ ಇದು. ಇವರು ಮೊನ್ನೆ ಸನ್ ರೈಸರ್ಸ್ ಜೊತೆ ಹೋರಾಟ ಮಾಡುವಾಗ ಬ್ಯಾಟಿಂಗ್ ಮಾಡಿದ್ದನ್ನ ನೋಡಿದವರು ಆಶ್ಚರ್ಯ ಪಡದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಅವತ್ತಿನ ಆಟವನ್ನ ಟಿವಿಯಲ್ಲಿ ನೋಡಿದೆ. ಅವ್ರ ಬ್ಯಾಟಿಂಗ್ ಯಾವ ರೀತಿ ಇತ್ತು ಅಂದ್ರೆ, ತುಂಬಾ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಅವರು. ಅವರಿಗೆ 6 ಬಿಟ್ರೆ ಬೇರೆ ಹೊಡಿಲಿಕ್ಕೆ ಬರುದಿಲ್ಲೇನೋ ಅನ್ಸುತ್ತೆ, ಅಷ್ಟೊಂದು 6ಗಳನ್ನ ಅವರು ಬಾರಿಸ್ತಾರೆ. ಬಾಲ್ ಎಲ್ಲೇ ಬರ್ಲಿ ಅದು 6 ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗ ಅನಿಸಿದ್ರು ಕೂಡ ಅವರು ತಮ್ಮದೇ ಆದ ಸ್ಟೈಲ್ ನೊಳಗೆ ಅದನ್ನ ಹುಕ್ ಮಾಡ್ತಾರ. ಅಷ್ಟು ಪವರ್ ಇದೆ ಅವ್ರ ಕೈಯೊಳಗ, ಅಷ್ಟು ಜಾಣತನ ಇದೆ. ಅದು ಅವರಿಗೆ ಕರಗತ ಆಗಿಬಿಟ್ಟದ. ನಿನ್ನ ಮನಸ್ಸಿಗೆ ಬಂದಂಗ ನೀನು ಜಲ್ಲ ಬಿಟ್ಟು ಆಟ ಆಡಪ್ಪ ಅಂತ ಅವ್ರಿಗೆ ಏನಾದ್ರು ಹೇಳಿ ಕಳಿಸಿದ್ರೆ, ಅವತ್ತು ನೋಡಿ 97 ರನ್ ಹೊಡೆದ್ರು ಅವರು. ಬರೀ ಎಷ್ಟು? 28 ಚೆಂಡುಗಳಲ್ಲಿ, ಕೇವಲ 28 ಚೆಂಡುಗಳಲ್ಲಿ 97 ರನ್ ಹೊಡೆದ್ರು. ಆದ್ರ ದುರ್ದೈವಶಾತ್ ಕೊನೆಯ ಚೆಂಡನ್ನು ಕೂಡ ಅವರು 6 ಎತ್ತು ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಕ್ಯಾಚ್ ಆಯ್ತು. ಅಕಸ್ಮಾತ್ ಅದು ಕ್ಯಾಚ್ ಆಗದೆ 6 ಆಗಿದ್ರೆ ಪ್ರಪಂಚದಲ್ಲಿಯೇ ಅತಿ ಶೀಘ್ರದಲ್ಲಿ ಶತಕ ಮಾಡಿದ ಒಬ್ಬ ಮಹಾನ್ ಚೈತನ್ಯ ಇವ್ರು ಆಗ್ತಾ ಇದ್ರು. ಯಾಕಂದ್ರೆ 30 ಚೆಂಡುಗಳಿಗೆ ಶತಕವನ್ನ ಮಾಡಿದವರು ಅದಾರ. ಆದ್ರೆ ಇವ್ರದ್ದು 29 ಚೆಂಡಿಗೆ ಶತಕ ಆಗ್ತಾ ಇತ್ತು, ಆಗಲಿಲ್ಲ. ಇರ್ಲಿ, ಅವರಿಗೆ ಇನ್ನೂ ಸಾಕಷ್ಟು ಅವಕಾಶ ಇದೆ. ಈಗ ಅವರಿಗೆ ಕೇವಲ 15 ವರ್ಷ ಅಂತ ಹೇಳ್ತಾರ. ಅವರು ಬಿಹಾರದ ತಾಜ್ಪುರ್ ಅನ್ನುವಂತಹ ಊರಿನವರು. ಅವರು ಮಾರ್ಚ್ 27, 2011 ಜನನವನ್ನ ತಾಳ್ಯಾರ.
ಮಾರ್ಚ್ 27, 2011. ಅವರು 13ನೇ ವಯಸ್ಸಿನಾಗ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಗೆ ಪ್ರವೇಶವನ್ನು ಪಡೆದ್ರು ತಮ್ಮ 13ನೇ ವಯಸ್ಸಿನಲ್ಲಿ. ಅವರು ತಮ್ಮ ಮೊದಲನೆಯ ಚೆಂಡಿಗೆನೆ 6 ಬಾರಿಸಿದವರು. IPL ನಲ್ಲಿ ಮೊದಲನೇ ಚೆಂಡಿಗೆನೆ 6 ಬಾರಿಸಿದಂತ ಒಬ್ಬ ಮಹಾನ್ ವ್ಯಕ್ತಿ. ಆಮೇಲೆ IPL ಒಳಗೂ ಕೂಡ ಅವರು ಸಾಕಷ್ಟು ಸಾಧನೆಗಳನ್ನ ಮಾಡ್ಯಾರ, ರೆಕಾರ್ಡ್ ಮುರಿದಾರ. ಏನ್ರಿ, ಮೊನ್ನೆ ಅವ್ರೇನು ಸನ್ ರೈಸರ್ಸ್ ಅವ್ರ ಜೊತೆ ಫೈಟ್ ಮಾಡಿದ್ರಲ್ಲ, ಆಕ್ಚುಲಿ ನಿಜವಾಗ್ಲೂ ಅವತ್ತು ಎಲ್ಲರೂ ಬಹಳ ಜನ ಸನ್ ರೈಸರ್ಸ್ ಗೆಲ್ತಾರ ಅಂತ ಕಲ್ಪನೆ ಮಾಡ್ಕೊಂಡಿದ್ರು. ಯಾಕಂದ್ರೆ ಅವ್ರದ್ದು ಕೂಡ ಆರಂಭದ ಬ್ಯಾಟಿಂಗ್ ತುಂಬಾ ಆರ್ಭಟವಾಗ್ಯದ. ಆದ್ರೆ ಇವರೇ ಮೊದಲು ಬ್ಯಾಟಿಂಗ್ ಮಾಡಿರುವುದರಿಂದ ಮತ್ತು ಇವರು ಕೇವಲ 28 ಚೆಂಡುಗಳಲ್ಲಿ ಶತಕವನ್ನ ಬಾರಿಸ್ಲಿಕ್ಕೆ 3 ರನ್ನು ಕಮ್ಮಿ ಬಿದ್ದು ಫಾಸ್ಟ್ ಬ್ಯಾಟಿಂಗ್ ಮಾಡಿದ್ರಿಂದ ಅವರಿಗೆ ವಾಪಸ್ಸು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಟೋಮೆಟಿಕ್ ಆಗಿ ಇವರು ಪುನಃ ನಿನ್ನೆ ಗುಜರಾತ್ ಟೈಟನ್ಸ್ ನವ್ರ ಜೊತೆ ಫೈಟ್ ಮಾಡಿದ್ರು. ಏನ್ರಿ, ಇವರು ಬರೀ 35 ಎಸೆತಗಳಲ್ಲಿ 101 ರನ್ ಹೊಡೆದದ ರೆಕಾರ್ಡ್ ಐತಿ ಇವ್ರು. ಆದ್ರೆ ಆ ರೆಕಾರ್ಡ್ ತಮ್ಮದು ತಾವೇ ಮುರಿತಾರವ್ರು, ಇನ್ನೇನ್ ಬಹಳ ದಿವಸ ಹೋಗುದಿಲ್ಲ. ಅವ್ರನ್ನೇನಾದ್ರೂ ಇಂಡಿಯನ್ ಕ್ರಿಕೆಟ್ ನೊಳಗೆ ತಗೊಂಡ್ರು ಅಂದ್ರ ಬಹಳ ದಿವಸ ಹೋಗುದಿಲ್ಲ. ಆಮೇಲೆ ಅವರು ಓಪನಿಂಗ್ ಬ್ಯಾಟಿಂಗ್ ಬರ್ತಾರ, ಮತ್ತೆ ಎಡಗೈ ಬ್ಯಾಟಿಂಗ್ ಮಾಡ್ತಾರ. ಭಯಂಕರ ಪವರ್ಫುಲ್ ಶಾಟ್ ಇರ್ತಾವ. ಅವ್ರಿಗೆ ಬೌಲಿಂಗ್ ಮಾಡ್ಬೇಕಾದ್ರೆ ಬ್ಯಾಟ್ಸ್ಮನ್ಗಳು ತುಂಬಾ ಗೋಳಾಡ್ ಬಿಡ್ತಾರ. ಏನಪ್ಪ ಇವನಿಗೆ ಎಲ್ಲಿ ಹಾಕಿದ್ರು ಹೊಡಿತಾನಲ್ಲ 6 ಅಂತ ತಪ್ಪಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರ. ಸ್ಲೋ ಬಾಲ್ ಹಾಕ್ತಾರ, ಫಾಸ್ಟ್ ಬಾಲ್ ಹಾಕ್ತಾರ, ಸ್ವಿಂಗ್ ಹಾಕ್ತಾರ, ಕಾಲಾಗ್ ಹಾಕ್ತಾರ. ಏನ್ ಮಾಡಿದ್ರು 6 ಹೊಡಿತಾರ ಅವ್ರು. ಆಮೇಲೆ ಅವರು ತಮ್ಮ 4ನೇ ವಯಸ್ಸಿನೊಳಗನ ತರಬೇತಿಯನ್ನ ಆರಂಭ ಮಾಡಿದ್ರು. ಆಮೇಲೆ 12ನೇ ವಯಸ್ಸಿಗೆ ಅವರು ಬಿಹಾರ ಪರ ಪ್ರತಿಷ್ಠಿತ ರಣಜಿ ಟ್ರೋಫಿ ಆಡಿದ್ರು. ಆಮೇಲೆ ಅವರು ಯುವಕರ ಭಾರತೀಯ ತಂಡದಲ್ಲಿ ಕೂಡ ಆಟವನ್ನ ಆಡಿದರು. ಅವರು ಆಸ್ಟ್ರೇಲಿಯಾ 19 ವರ್ಷ ಒಳಗಿನವರ ಆಟದಲ್ಲಿ ಆಸ್ಟ್ರೇಲಿಯಾ ಜೊತೆ ಬರೀ 58 ಎಸೆತಗಳಲ್ಲಿ ಶತಕವನ್ನ ಮಾಡಿ ದಾಖಲೆ ಮಾಡಿದ್ರು. ಆಮೇಲೆ ಇವ್ರು ಬ್ಯಾಟಿಂಗ್ ನೋಡುದಂದ್ರೆ ಬಹಳ ಒಂದು ಖುಷಿ ಸಂಗತಿ. ಯಾಕಂದ್ರೆ ಇವರು ಬಹಳ ಚಿಕ್ಕವರು ವಯಸ್ಸಿನಲ್ಲಿ. ವಯಸ್ಸು ಕೇವಲ 15 ಅಂತ ಹೇಳ್ತಾರ. ಹೋಗ್ಲಿ ಬಿಡ್ರಿ, 16 ವಯಸ್ಸದವಂತ ಇಟ್ಕೊಳ್ಳೋಣ. ಆದ್ರೆ ಅವರು ಸಾಧನೆ ಅಂತ ಅದ್ಭುತವಾದದ್ದು. ಅವರು 2024 ಜನವರಿ ತಿಂಗಳದಾಗ ಮೊಟ್ಟ ಮೊದಲಿಗೆ ಕ್ರಿಕೆಟ್ ಪದಾರ್ಪಣೆ ಮಾಡ್ತಾರ ರಣಜಿ ಟ್ರೋಫಿ ಒಳಗೆ. ಅವ್ರ ಹೋರಾಟ ಅಂತ್ಯಂಥದ್ದಲ್ಲ. ಬೌಲಿಂಗ್ ಕೂಡ ಮಾಡ್ತಾರ, ನೋಡಿಲ್ಲ ನಾನು ಅವ್ರ ಬೌಲಿಂಗು. ಆದ್ರೆ ಇವರನ್ನ ನಾವು ಯಾಕೆ ಮೆಚ್ಕೋಬೇಕು ಅಂದ್ರೆ ಇವ್ರಿಗಿನ್ನೂ ಸಾಕಷ್ಟು ಅವಕಾಶ ಅದ. ಇವರಲ್ಲಿ ಬಹಳ ತಾಳ್ಮೆ ಅದ, ಶಕ್ತಿ ಅದ, ಹುರುಪದ, ಇನ್ನೂ ಆಡ್ಬೇಕು ಅನ್ನುವಂತ ಕುತೂಹಲ ಅದ. ಅವರು ತಮ್ಮ ಇದೇ ಪ್ರಾಮಾಣಿಕತನವನ್ನ, ನಯ ವಿನಯಗಳನ್ನ, ಹಿರಿಯರಿಗೆ ಗೌರವಿಸುವ ಗುಣವನ್ನ ಬೆಳೆಸಿಕೊಂಡು ಆಟ ಆಡ್ತಾ ಹೋದ್ರು ಅಂದ್ರ ಬರುವ ಕೇವಲ 10 ವರ್ಷಗಳಲ್ಲಿ ಜಗತ್ತಿನ ಬಹುತೇಕ ರೆಕಾರ್ಡ್ಗಳನ್ನ ಮುರಿತಾರೆ. ಅಷ್ಟೇ ಅಲ್ಲ, ಹೊಸ ದಾಖಲೆಗಳನ್ನು ಕೂಡ ಇವರು ಮಾಡುತ್ತಾರೆ, ಯಾವುದೇ ಅನುಮಾನ ಇಲ್ಲ. ಆದರೆ ಇವರು ಯಾವುದೇ ಒಂದು ಫ್ಯಾಷನ್ಗಾಗ್ಲಿ, ಯಾವುದೇ ಒಂದು ವಸ್ತು ವಿಷಯ ಯಾರಿಗೇ ಆಗ್ಲಿ ಆಕರ್ಷಿತರಾಗಿ ತಮ್ಮ ಈ ಒಂದು ಶಕ್ತಿಯನ್ನ ಕಡಿಮೆ ಮಾಡ್ಕೋಬಾರ್ದು, ಕುಗ್ಗಿಸ್ಕೋಬಾರ್ದು. ಇವ್ರ ಮೇಲೆ ಯಾರದೇ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ ನಾನು ಆಶಯವನ್ನ ಮಾಡ್ತೀನಿ. ಯಾಕಂದ್ರೆ ಕೆಟ್ಟ ಕಣ್ಣು ಬಿದ್ದು ಅಂದ್ರೆ ಎಂತೆಂತಹ ಸಾಹಸಿಗಳು, ಎಂತೆಂತಹ ಹೋರಾಟಗಾರರು ಫೇಲ್ ಆಗ್ಯಾರ ಬದುಕಿನಲ್ಲಿ.
ಏನ್ರಿ. ಅದಕ್ಕ ನಾವು ಅವ್ರದೆಲ್ಲ ಹೆಸರು ಹೇಳುದು ಬೇಡ, ಫೇಲ್ ಆದವ್ರದು, ಅವರ ದುರ್ದೈವ ಅದು. ಅದಕ್ಕ ಇವರು ಆ ರೀತಿ ಫೇಲ್ ಆಗದೆ ತೆಂಡೂಲ್ಕರ್ ಅವ್ರ ತರ, ಧೋನಿ ಅವ್ರ ತರಹ ಒಳ್ಳೆಯ ಬ್ಯಾಟ್ಸ್ಮನ್ ಆಗ್ಲಿ. ಇವತ್ತಿನ ದಿವಸ ಸಾಕಷ್ಟು ಒಳ್ಳೊಳ್ಳೆಯ ಬ್ಯಾಟ್ಸ್ಮನ್ಗಳು ಅದಾರ ನಮ್ಮಲ್ಲಿ. ಅವರಲ್ಲೇ ಇವರು ಕೀರ್ತಿವಂತರಾಗಲಿ, ಹೊಸ ಹೊಸ ದಾಖಲೆಗಳನ್ನ ಮಾಡ್ಲಿ, ದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಸಿರಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡ್ಲಿ ಅನ್ನುವಂತಹ ಮಾತನ್ನ ಹೇಳ್ತಾ, ವೈಭವ್ ಸೂರ್ಯವಂಶಿ ಅವರ ಬಗೆಗೆ ಆಡಿದ 4 ಮಾತುಗಳನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಪುಟಾಣಿ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಬಹಳ ಲಕ್ಕಿ ಪರ್ಸನ್ ಇವನು. ಮೊನ್ನೆ 2 ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ರು, ಇಲ್ಲ ಅಂದ್ರೆ ಅಷ್ಟು ರನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಟ್ಟಿನಲ್ಲಿ ಇವರು ಲಕ್ಕಿ ಅದಾರ. ಇವರು ಬಹಳ ದಿನ ತಗೊಳ್ಳುದಿಲ್ಲ ರೆಕಾರ್ಡ್ಗಳನ್ನ ಮುರಿಲಿಕ್ಕೆ. ಆದಷ್ಟು ಬೇಗ ರೆಕಾರ್ಡ್ಗಳನ್ನು ಮುರಿದು ಹೊಸ ಹೊಸ ರೆಕಾರ್ಡ್ಗಳನ್ನು ಮಾಡ್ಲಿ ಅಂತ ನಾನು ಹಾರೈಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರೆ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಯಾರು ಗೆಲ್ಲಬಹುದು, ಫೈನಲ್ ಅನ್ನ ಯಾರು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.